ಚಲಿಸೋ ರೈಲು, ಧಾವಂತದಲ್ಲಿರೋ ಪ್ರಯಾಣಿಕರು, ಈ ಗ್ಯಾಪಲ್ಲೇ ಹಠಾತ್ತನೆ ಹಲ್ಲೆ ಮಾಡೋ ಆ ದುರುಳರ ಗ್ಯಾಂಗ್, ಈ ಎಲ್ಲಾ ದೃಶ್ಯಗಳನ್ನ ಸೆರೆ ಹಿಡಿಯಲು ನಾವೇನೇನ್ ಸಾಹಸ ಮಾಡಿದ್ವಿ ಅನ್ನೋದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ದರೋಡೆಗೆ ಸಜ್ಜಾಗಿ ನಿಂತಿತ್ತು ಆ ತಂಡ. ಪ್ರಯಾಣಿಕರ ಲೂಟಿಗೆ ಹಾಕ್ತಿತ್ತು ಹೊಂಚು. ಖದೀಮರ ಸೆರೆಗೆ ರೆಡಿಯಾಯ್ತು ನಮ್ಮ ತಂಡ. ಸಂಜೆ ಸುಮಾರು 4:15 ಹೊತ್ತು ಬೆಂಗಳೂರು ಶಿವಮೊಗ್ಗ ಪ್ಯಾಸೆಂಜರ್ ರೈಲು ಪ್ರಯಾಣಕ್ಕೆ ರೆಡಿಯಾಗಿ ನಿಂತಿತ್ತು. ರೈಲಲ್ಲಿ ಜನ ಕಿಕ್ಕಿರಿದು ತುಂಬಿದ್ರು. ಬೆಂಗಳೂರು ನಗರ ರೈಲ್ವೆ ನಿಲ್ದಾಣದಿಂದ ಕೊಂಚ ಮುಂದೆ ಅಂದ್ರೆ ಓಕಳೀಪುರಂ ಬಳಿ ಆ ನಟೋರಿಯಸ್ ಗ್ಯಾಂಗ್ನ ಸದಸ್ಯರು ಗಾಂಜಾ ಹೊಡಿತಾ ಬಲಿಗಾಗಿ ಹೊಂಚು ಹಾಕುತ್ತಿದ್ರು. ಒಂದು ತಂಡ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಂತು ದರೋಡೆ ಮಾಡೋ ತಂಡಕ್ಕೆ ಸನ್ನೆ ಮಾಡಲು ರೆಡಿಯಾಗಿತ್ತು. ದರೋಡೆ ಮಾಡೋ ತಂಡದ ಸದಸ್ಯರ ಕೈಯಲ್ಲಿ ಕೋಲು, ಕಲ್ಲಿತ್ತು. ತಮಗೇನೂ ಗೊತ್ತಿಲ್ಲದವರ ರೀತಿಯಲ್ಲಿ ಅವರು ಟ್ರ್ಯಾಕ್ ಪಕ್ಕದಲ್ಲಿ ಕೂತಿದ್ರು. ಹನ್ನೆರಡು ವರ್ಷದಿಂದ 22 ವರ್ಷದ ಹುಡುಗರುಗಳು ಇರ್ತಾರೆ, ಆಲ್ಮೋಸ್ಟ್ ಯೂತ್ಸ್ ಎಲ್ಲ. ಆ ರೈಲ್ವೆ ಭೂಮಿಲಿರೋ ಆ ಸ್ಲಮ್ಗಳನ್ನ ತೆರವುಗೊಳಿಸಿ ಅಂತೇಳಿ ಆ ತೆರವುಗೊಳಿಸಿಲ್ಲ. ಈಗ ಅಲ್ಲಿರೋ ವ್ಯಕ್ತಿಗಳೇ ಈ ಒಂದು ಅನೈತಿಕ ಚಟುವಟಿಕೆನ ಮಾಡ್ತಾ ಇದ್ದಾರೆ. ಅವರು ಪ್ರಾಕ್ಟೀಸ್ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹಿರ್ದೆಸೆಗೆ ಹೋಗಿರೋ ನಂತರ ಕೂತ್ಕೊಂಡಿರ್ತಾರೆ, ಯಾರಿಗೂ ಅನುಮಾನ ಬರೋ ಇದೇ ಇರಲ್ಲ. ಕೂತ್ಕೊಂಡು ಕಡ್ಡಿಲ್ಲಿ ಹಿಂಗಂತ ಇರೋದು ಅಥವಾ ಕಲ್ಲಲ್ಲಿ ಹೊಡಿತಾ ಇರೋದು ಪ್ರಾಕ್ಟೀಸು. ಈಗ ರೈಲ್ವೆ ಸಿಗ್ನಲ್ಗಿಂತ ಹೆಚ್ಚಾಗಿ ಇವ್ರ ಸಿಗ್ನಲ್ಲು ಫಾಸ್ಟ್ ಆಗಿರುತ್ತೆ. ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ದುರುಳರನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಪೊದೆಯೊಳಗೆ ತಯಾರಾಗಿ ಕೂತಿದ್ರು. ಆಪರೇಷನ್ ರೈಲ್ ರಾಬರಿ ಸ್ಟಾರ್ಟ್. ರೈಲು ನಿಧಾನಕ್ಕೆ ಚಲಿಸಲಾರಂಭಿಸಿತು. ರೈಲು ಮುಂದಕ್ಕೆ ಸಾಗುತ್ತಿದ್ದಂತೆ ಈ ಲೂಟಿಕೋರರು ಹಠಾತ್ತಾಗಿ ಪ್ರಯಾಣಿಕರ ಮೇಲೆರಗಲಾರಂಭಿಸಿದ್ರು. ಕೋಲು, ಕಲ್ಲಿಂದ ಹಲ್ಲೆ ಮಾಡಲಾರಂಭಿಸಿದ್ರು. ದುರುಳರ ಹಠಾತ್ ದಾಳಿಗೆ ಕೆಲ ಪ್ರಯಾಣಿಕರು ಕಂಗಾಲಾದ್ರು. ಕೆಲ ಪ್ರಯಾಣಿಕರಿಗೆ ಪೆಟ್ಟಾಯ್ತು. ಲೂಟಿಕೋರರ ಏಟಿಗೆ ಒಬ್ಬ ಪ್ರಯಾಣಿಕನ ಕೈಯಿಂದ ಮೊಬೈಲ್ ಕೆಳಗೆ ಬಿದ್ದೋಯ್ತು. ಅದನ್ನ ಎತ್ತಿಕೊಂಡು ಆ ಗ್ಯಾಂಗ್ ಮಿಂಚಿನಂತೆ ಮರೆಯಾಯಿತು. ಈ ರೀತಿ ರೈಲು ರಾಬರಿಯ ಲೈವ್ ಚಿತ್ರಣ ಮಾಡಿದ ನಾವು ಈ ಬಗ್ಗೆ ಪೊಲೀಸರಿಗೆ ವಿಚಾರ ತಿಳಿಸೋಣ ಅಂತ ಹೊರಟ್ವಿ. ಪೊಲೀಸ್ ಠಾಣೆಯಲ್ಲಿ ರೈಲ್ವೆ ಎಸ್ಪಿ ಸಿದ್ದರಾಮಪ್ಪ ಇದ್ರು. ಅವರಲ್ಲಿ ಈ ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಕೊಟ್ಟ ಅಸಡ್ಡೆಯ ಉತ್ತರ ಕೇಳಿ. ಎಲ್ಲಿ ಕಲ್ಲು ಹೊಡೆದಿದ್ದಾರೆ, ಅದು ಬೇಕಲ್ಲ, ಟ್ರೈನರು ಕಂಪ್ಲೇಂಟ್ ಕೊಡ್ತಾರೆ ಆ ರೀತಿ ಆದರೆ. ಅಯ್ಯೋ, ಎಲ್ಲ ಒಂದು ಆಗಿರ್ತಾವೆ ಬಿಡಿ. ಅಲ್ಲೊಂದು ರಾಬ್ರಿ ಆ ಥರ ಅಂತಲ್ಲ, ರಾಬ್ರಿ ಎಲ್ಲಿ ರಾಬ್ರಿ ದುರಂತ ನೋಡಿ. ಪ್ರತಿದಿನ ನೂರಾರು ಪ್ರಯಾಣಿಕರು ಈ ದರೋಡೆಕೋರರ ದಾಳಿಗೆ ತುತ್ತಾಗಿ ನೋವು ಅನುಭವಿಸುತ್ತಿದ್ರೆ ನಮ್ಮ ಎಸ್ಪಿಗೆ ಈ ಬಗ್ಗೆ ಮಾಹಿತಿಯೇ ಇಲ್ವಂತೆ. ಇನ್ನೊಂದು ಕಟು ಸತ್ಯ ಗೊತ್ತಾ? ದಾಳಿ ಬಗ್ಗೆ ಯಾರಾದರೂ ದೂರು ಕೊಟ್ರೆ ಪೊಲೀಸರು ದಾಳಿಗೊಳಗಾದವರಿಗೆ ಏಟು ಕೊಟ್ಟು ಬೈದು ಕಳಿಸ್ತಾರಂತೆ. ಕಂಪ್ಲೇಂಟ್ ಮಾಡಿದೆ ಮೇಡಮ್. ಕಂಪ್ಲೇಂಟ್ ಮಾಡ್ರೆ ಏನಂತಾರೆ, ಇಲ್ಲ ಅದು ನಿಮ್ಮ ಜಾಬ್ ಆದರೆ ನಾವೇ ಮಾಡೋಕೆ. ನನಗೆ ಒಂದು ಎಡೇಟ್ ಹೊಡೆದ್ಬಿಟ್ರೆ ಮೇಡಮ್ ಪೊಲೀಸರನ್ನೇ ಅಂದ್ಬಿಟ್ಟು ನನಗೆ ಒಂದು ಎಡೇಟ್ ಹೊಡೆದ್ರು ಪೊಲೀಸರು. ಮೇಡಮ್ ಇವಾಗ ಆಗಿದ್ದು ಒಂದು 15 ದಿನ ಆಯ್ತು ಮೇಡಮ್ ಅಷ್ಟೇ. ಹಾಂ ಅಷ್ಟೇ ಮೇಡಮ್. ಈ ಭಾರಿ ಮಾಫಿಯಾದಲ್ಲಿ ರೈಲ್ವೆ ಸಿಬ್ಬಂದಿಯ ಕೈವಾಡವೂ ಇದೆ. ಅವರಿಗೂ ಇದರಲ್ಲಿ ಪಾಲು ಹೋಗುತ್ತೆ. ಅದಕ್ಕಾಗಿ ಈ ಗ್ಯಾಂಗ್ ವಿರುದ್ಧ ಏನೂ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಸಾರ್ವಜನಿಕರ ದೂರು. ಅವ್ರದ್ದು ಗುಂಪು ಬಂದು ಮಿನಿಮಮ್ 5ರಿಂದ 15 ಜನ ತನಕ ಇರ್ತಾರೆ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಮಿನಿಮಮ್ 10ರಿಂದ 15 ಅಡಿ ದೂರದಲ್ಲಿ ಇರ್ತಾರೆ ಅವರು. ಒಬ್ಬ ಕ್ಯಾಚ್ ಮಾಡಿದ್ದು ವಸ್ತುನ ಅವನಿಗೆ ಕೊಟ್ಟರೆ, ನಾವು ಅಟ್ಯಾಕ್ ಮಾಡಿದ್ರೆ ಮೊದಲನೇ ವ್ಯಕ್ತಿನ, ಅವನ ಹತ್ರ ನಮ್ಗೆ ಬೇಕಾಗಿರೋವಂಥ ವಸ್ತು ಸಿಗೋದೇ ಇಲ್ಲ. ಅಂದರೆ ನಮ್ದು ಏನು ಕಳ್ಕೊಂಡಿರ್ತೀವಿ ಆ ವಸ್ತು ಅವನ ಹತ್ರ ಇರಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಾವೇನೂ ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ವಾಪಸ್ ಬರಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಇದೆ. ಇನ್ನೂ ಕೆಲವು ಸರ್ತಿ ನಾವು ಗುಂಪೆ ಇಳಿದು ಅಟ್ಯಾಕ್ ಮಾಡಿ ನೋಡಿದಾಗ ಅವ್ರು ಹೇಳ್ತಾರೆ, RPFನವರೇ ಇದನ್ನು ತಡೆಯಲ್ಲ, ನೀವ್ಯಾರು ತಡೆಯೋಕ್ಕೆ ಅಂತೇಳಿ ಹೇಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋವಂಥ ಪರಿಸ್ಥಿತಿನೂ ಎದುರಾಗಿತ್ತು ನಮಗೆ. ಆವಾಗ ನಾವೇ ಸುಮ್ಮನೆ ಆಗ್ಬಿಟ್ಟು ಬಂದ್ವಿ. ಅದನ್ನು ನೋಡಿದ್ರೆ ಇದಕ್ಕೆ ನಮ್ಗೆ ಅನಿಸಿದ್ದು ಅಂದರೆ RPF ಕೂಡ ಇವ್ರು ಕುಮ್ಮಕ್ಕೆ ಕೊಡ್ಬೋದೇನೋ ಅನಿಸುತ್ತೆ. ಆ ಲೆವೆಲ್ಗೆ ಇವರು ಎಗೇನೆಸ್ಟಾಗಿ ಮಾತಾಡಿದ್ರು.
ಈ ಗ್ಯಾಂಗ್ ದಿನೇ ದಿನೇ ಶಕ್ತಿಶಾಲಿಯಾಗಿ ಬೆಳೆಯುತ್ತಲೇ ಇದೆ. ರೈಲ್ವೆ ಇಲಾಖೆ ಹಾಗೂ ಪೊಲೀಸರು ತಕ್ಷಣ ಇವರ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು. ಇಲ್ಲದಿದ್ರೆ ಮುಂದೊಂದು ದಿನ ಈ ಗ್ಯಾಂಗ್ ಅನ್ನ ನಿಯಂತ್ರಿಸೋದೇ ಕಷ್ಟ ಸಾಧ್ಯ ಆದೀತು. ನೋಡಿದ್ರ ಸ್ನೇಹಿತರೆ, ಕೇಂದ್ರ ರೈಲ್ವೆ ಸಚಿವ ಸದಾನಂದ ಗೌಡ ಅವರ ರಾಜ್ಯದಲ್ಲೇ ರೈಲು ಪ್ರಯಾಣಿಕರಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಪೊಲೀಸರು ಈ ದುರುಳರ ದುಷ್ಕೃತ್ಯ ಕಂಡು ಕೂಡ ಕೈಕಟ್ಟಿ ಕುಳಿತಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗಲಾದ್ರೂ ರೈಲ್ವೆ ಇಲಾಖೆ ಈ ದುರುಳರ ಹೆಡೆಮುರಿ ಕಟ್ಟಬೇಕಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.